ಸ್ನೇಹಿತರೆ, ಈ ರೀತಿ ವೇಸ್ಟ್ ಟೈಲ್ಸ್ ಅನ್ನ ತಗೊಳ್ಳೋ ಬದಲು ಬನ್ನಿ ಲಬಾಸ ಟೈಲ್ಸ್ಗೆ. ಯಾಕಂದ್ರೆ ಇಲ್ಲಿ ಅನ್ಬ್ರೇಕಬಲ್ ಟೈಲ್ಸ್ಗಳು ಜಸ್ಟ್ 35 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟೈಲ್ಸ್ ಇನ್ಫಾರ್ಮೇಷನ್ ಜೊತೆ. ಟೈಲ್ಸ್, ಸ್ಮಾರ್ಟ್ ಮಾರ್ಬಲ್ ಅಂಡ್ ಎಲ್ಲ ರೀತಿಯ ಟೈಲ್ಸ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಿ ನೀವು, ಒಂದು ಟೈಲ್ಸ್ ನ ಹೊಡೆದ್ಬಿಟ್ಟು ಇಲ್ಲಿ ಬಂದು ನಾನು ನಿಮಗೆ ಜಸ್ಟ್ 35 ರೂಪೀಸ್ ಅಂದ್ರೂ ಕೂಡ ಟೈಲ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ಗಳು ಜಸ್ಟ್ 90 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಬೇರೆ ಬೇರೆ ರೀತಿಯ ಟೈಲ್ಸ್ಗಳು ಇಲ್ಲಿ ಫಸ್ಟ್ ಬರುತ್ತೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅರುಣ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿತ್ತು. ನಾವು ನಾನು ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ವಿಡಿಯೋ ಕಂಪೇರ್ ಮಾಡಿದ್ರೆ ಹೊಸದೇನು ಬಂದಿದೆ ಸರ್ ಇಲ್ಲಿ? ಸರ್ ಹೊಸದು ಅಂತಂದ್ರೆ ನಮ್ಮ ಹತ್ರ ಡಬಲ್ ಚಾರ್ಜ್ ಫುಲ್ ಬಾಡಿ ಬಂದಿದೆ. ಏನು ಡಬಲ್ ಚಾರ್ಜ್ ಫುಲ್ ಬಾಡಿ? ಫುಲ್ ಬಾಡಿ ಅಂತಂದ್ರೆ ಮೊದಲೇನಾಗ್ತಾ ಇತ್ತು, 10 mm ಬರ್ತಾ ಇತ್ತು. ಇವಾಗ ಹೊಸದಾಗಿ ಸೆಗಾ ಕಂಪನಿಯವರು ಫುಲ್ ಬಾಡಿ ಟೈಲ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ. 15 mm 6x4 6x4. ಕರ್ನಾಟಕದಲ್ಲಿ ಇಲ್ಲೇ ಫಸ್ಟ್. ಕರ್ನಾಟಕದಲ್ಲಿ ನಾವೇ ಫಸ್ಟ್ ತರಿಸಿರೋದು. ನಮ್ಮ ಹತ್ರನೇ ಸಿಗೋದು, ಬೇರೆ ಎಲ್ಲಿ ಸಿಗಲ್ಲ. ಸೊ ಇಲ್ಲಿ ಸಿಗುವಂತ ಟೈಲ್ಸ್ ಗಳೆಲ್ಲ ಯಾವ ಬಾಡಿ ಇರುತ್ತೆ? ಆಮೇಲೆ ನಮ್ಮ ಹತ್ರ ಬಂದು 72 ವೆರೈಟಿ ಇದೆ. 72 ವೆರೈಟೀಸ್ ಇದೆ 6x4 ಅಲ್ಲಿ. 6x4 ಅಲ್ಲಿ 72 ವೆರೈಟೀಸ್ ಇದೆ. ಸೊ ಇದು ಕೂಡ ರೇರ್ ಅಲ್ಲ, ಎಲ್ಲಿ ಇಡೋದಕ್ಕೆ ಚಾನ್ಸಸ್ ಇಲ್ಲ, ಎಲ್ಲೂ ಇಟ್ಟು ಇಲ್ಲ, ಚಾನ್ಸ್ ಇಲ್ಲ ಅಂತ ಹೇಳ್ತೀರಾ? ನಾವು ಓಪನ್ ಚಾಲೆಂಜ್ ಮಾಡ್ತೀನಿ. ಆಮೇಲೆ ಬಾಡಿ ಅಂತ ಬಂದಾಗ ಯಾವ ರೀತಿ ಜಿವಿಟಿ ಬರುತ್ತಾ? ಜಿವಿಟಿ ಬಾಡಿ ಒಂದು ಫಸ್ಟ್ ಟೈಲ್ ಅಲ್ಲಿ. ಆಮೇಲೆ ಬಂದು ಫುಲ್ ಬಾಡಿ ಅಂತಾರೆ. ಅದು ಫುಲ್ ಬಾಡಿ ಅಲ್ಲ, ಕಲರ್ಡ್ ಬಾಡಿ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಫುಲ್ ಬಾಡಿ ಅಂತ ಮಾರ್ಬಿಡ್ತಾರೆ. ಅದು ಫುಲ್ ಬಾಡಿ ಅಲ್ಲ, ಕಲರ್ಡ್ ಬಾಡಿ. ಇನ್ನೊಂದು ಬಂದು ಹೊಸದಾಗಿ ಬಂದಿರೋದು ಫುಲ್ ಬಾಡಿ. ಜಿಬಿಟಿ ಅಂತ ಬರುತ್ತೆ. ಈಗ ಪೋರ್ಸಲಿನ್ ಅಂತ ಬರುತ್ತೆ. ಪೋರ್ಸಲಿನ್ ನಾವು ಯೂಸ್ ಮಾಡಲ್ಲ. ನಾನು ಬೇಕು ಅಂತಂದ್ರೆ ಒಂದು ಟೈಲ್ ನ ಪೋರ್ಸಲಿನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಅದು ಆಕ್ಚುಲಿ ಆಮೇಲೆ ತೋರಿಸ್ತಿರಲ್ವಾ ನಮ್ಗೆ? ಇವಾಗ ತೋರಿಸ್ಬಿಡೋಣ ಅಲ್ವಾ? ನಿಮ್ಮಲ್ಲಿ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟೈಲ್ಸ್? ನಿಮ್ಮ ಟೈಲ್ಸ್ ಬಂದು 6x4 ಎಲ್ಲ ಬಂದು ಜಿಬಿಟಿ ಬಾಡಿ 90 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 140 ಲಾಸ್ಟ್ ಆಗುತ್ತೆ. ಮಾಮೂಲಿ ಟೈಲ್ಸ್ ಗಳು 1x1 ಹೇಳ್ಕೊಂಡ್ಬಿಡೋಣ, ಅಥವಾ 1x1 ನಾವು ಆ ತರ 2x4 35 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 35 ರೂಪೀಸ್. ಇವಾಗ ತೋರಿಸಿದ್ನಲ್ಲ ನಾನು, ನಾನ್ ಬ್ರೇಕಬಲ್ ಬೆಂಡ್ಲೆಸ್. ಎಲ್ಲಿ ಬರುತ್ತೆ ಸರ್? GNMC ಬಂದು GNMC ಇವಾಗ ಹೊಸ ನೇಮ್ ನಮ್ದು. GNMC ಬಂದು ಇಲ್ಲಿ ಓಲ್ಡ್ ಮಿಲ್ ಅಂತ ಬರುತ್ತೆ. ಸರ್ಜಾಪುರ ವರ್ತೂರು ಮೇನ್ ರೋಡ್ ಅಲ್ಲಿ. ಓಲ್ಡ್ ಮಿಲ್ ಪಕ್ಕದಲ್ಲಿ ಮುತ್ತೂಟ್ ಫೈನಾನ್ಸ್ ಮೇಲ್ಗಡೆ ಇದೆ ಸರ್. ಮೇಲ್ಗಡೆ ಇದೆ. ಯಾವ್ಯಾವ ಏರಿಯಾಗಳಿಗೆ ಇದು ಹತ್ರ ಸರ್? ಇದು ಅಂದ್ರೆ ಇದು ಸುತ್ತಮುತ್ತಲು ಎಲ್ಲಿ ಮನೆ ಕಟ್ತಿರೋರು ಬರ್ಬೋದು ಇಲ್ಲಿ? ಇಲ್ಲಿಗೆ ಎಲ್ಲಾ ಕಡೆ ನಮ್ ಕರ್ನಾಟಕದಲ್ಲಿ ಹಾಸನಿಂದ ಬರ್ತಾರೆ, ನಮ್ಗೆ ತುಮಕೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ. ನಮ್ಮ ಮೈಸೂರಿಗೆ ಮೇಜರ್ ಸಪ್ಲೈಯರ್ಸ್ ನಾವು. ಮೈಸೂರು ಪ್ರಾಜೆಕ್ಟ್ಗಳಿಗೆಲ್ಲಾನು ನಾವೇ ಸಪ್ಲೈ ಮಾಡ್ತೀವಿ. ಓಕೆ. ಈ ಬೊಂಸದ್ರ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಹೊಸಕೋಟೆ, ಮಾರತಳ್ಳಿ, KR ಪುರಂ, ಇಂದಿರಾನಗರ್, ಇದಕ್ಕೆಲ್ಲ ನಿಯರೆಸ್ಟ್. ಎಲ್ಲದಕ್ಕೂ ಹತ್ರ ಎಲ್ಲದಕ್ಕೂ ಹತ್ರ. ಇದು ಗುಂಜೂರಲ್ಲಿ ಇದೆ. ಓಕೆ ಸರ್. ನಿಮ್ಮಲ್ಲಿ ಟೈಮಿಂಗ್ ಅಂತ ಬಂದಾಗ ಏನ್ ಟೈಮಿಂಗ್ಸ್ ಇರುತ್ತೆ ಸರ್? ಬೆಳಿಗ್ಗೆ 9 ರಿಂದ ಸಾಯಂಕಾಲ 8 ಗಂಟೆ ತನಕ ಇರ್ತೀವಿ. 8 ಗಂಟೆ ತನಕ. ಸರ್ ಫಸ್ಟ್ ನಮ್ಗೆ ವೆರೈಟಿಯಲ್ಲಿ ನೀವು ಹೇಳಿದ್ರಿ ನಮ್ದು ಪೋರ್ಸಲಿನ್ ಅಲ್ಲ, ಜಿವಿಟಿ ಕೊಡ್ತೀರಾ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀರಾ ನಮ್ಗೆ? ಅದಾದ್ಮೇಲೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರೋದೆಲ್ಲ ಬಂದಿದೆ ಅಂತ ಹೇಳಿದ್ರೆ ಅದು ತೋರಿಸ್ಬಿಡ್ಬೇಕು. ತೋರ್ಸೋಣ ಸರ್, ಬನ್ನಿ ಹೋಗೋಣ. ಹಾಗಾದ್ರೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ ನಮ್ಗೆ ಅಂತ ಅಂದ್ರಲ್ಲ, ಹೇಳಿ ಸರ್. ಸರ್ ನಮ್ಮ ಒಂದೇ ಒಂದು ಇದು ಬಂದು ನಮ್ಮ ಟೈಲು. ಇದು ಜಿವಿಟಿ. ಇದನ್ನು ಪಕ್ಕಾ ವೆಟ್ರಿಫೈಡ್. ನಾವು ಬೇಕು ಅಂದ್ರೆ ಟೆಸ್ಟಿಂಗ್ ಕೊಡೋದಕ್ಕೆ ರೆಡಿ ಇರ್ತೀವಿ. ಇದು ಬಂದು ನೋಡಿ, ಇಲ್ಲಿ ಏನ್ ಸೈಜ್ ಇದೆ? ಇಲ್ಲಿ 9 mm ಬಂದಿದೆ. 9 mm ಪೂರ್ತಿ 9 mm ಬಂದೈತೆ ಎಂಟೈರ್. ಆಮೇಲೆ ಇದು ಬಂದು ಇದೂನು ಜಿವಿಟಿ ವೆಟ್ರಿಫೈಡ್. ಆದ್ರೆ ಇಲ್ಲಿ 9 mm ಥಿಕ್ನೆಸ್ ಮೇಂಟೈನ್ ಮಾಡಿದ್ರು. ಇಲ್ಲೇನ್ ಮಾಡಿದ್ರು ಅಂತಂದ್ರೆ ಇಲ್ಲೆಲ್ಲಾನು ಕಡಿಮೆ ಮಾಡ್ಕೊಂಡ್ ಬಂದ್ರು. ಇದು ಕ್ಯಾವಿಟಿ ಮಾಡ್ಕೊಂಡ್ ಬಂದ್ರು. ಇಲ್ಲೆಲ್ಲಾನು ಮೆಟೀರಿಯಲ್ ಕಡಿಮೆ ಮಾಡಿದ್ದಾರೆ. ಆಮೇಲೆ ಇವೆರಡಕ್ಕೂ ಏನ್ ಮೇಜರ್ ಡಿಫರೆನ್ಸ್ ಅಂತಂದ್ರೆ, ಇದು ಏರ್ ಬ್ಲಾಕ್ ಆಗುತ್ತೆ. ಇಲ್ಲಿ ಏರ್ ಕುತ್ಕೊಂಡು ಸ್ವಲ್ಪ ದಿವಸ ಆದ್ಮೇಲೆ ಬಬ್ಲಿಂಗ್ ಆಗ್ತದೆ, ಸೌಂಡ್ ಬರಕ್. ಇದರಲ್ಲಿ ಏನು ಆಗಲ್ಲ ನೋಡಿ, ಎಲ್ಲ ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡುತ್ತಲ್ಲ. ಇದರಲ್ಲಿ ಪ್ಯಾಕಿಂಗ್ ಚೆನ್ನಾಗಿರುತ್ತೆ, ಪ್ಯಾಕಿಂಗ್ ಕರೆಕ್ಟ್ ಆಗಿರುತ್ತೆ, ಕರೆಕ್ಟಾಗಿ ಬರುತ್ತೆ ಟೈಲು. ಓಕೆ. ನಮ್ದು ಇದನ್ನ ಬಂದು ನಾವು 35 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅದಕ್ಕಿಂತ ಕಡಿಮೆ ಮರಕ್ಕೆ ಆಗಲ್ಲ. ಜಿವಿಟಿ ಪರ್ಫೆಕ್ಟ್ ಆಗಿರೋದು. ಓಕೆ. ಇದು ಬಂದು ಬೆಂಗಳೂರಲ್ಲಿ ಎಲ್ಲಾ ಕಡೆನೂ
31, 32 ಕೊಡ್ತಾರೆ ಆ ರೇಟಿಗೂ ಆದ್ರೆ ನಮ್ಮ ಕಸ್ಟಮರ್ಸ್ಗೆ ಯಾವ್ದೇ ಕಸ್ಟಮರ್ಸ್ಗೂ ಹಿಂದ್ಗಡೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಿಂದ್ಗಡೆ ನೋಡಕ್ಕೆ ಹೋಗಲ್ಲ, ಹಿಂದ್ಗಡೆ ನೋಡ್ಬೇಕು ಫಸ್ಟ್ ಟೈಲ್ ಯಾವ ತರ ಇದೆ ಅಂತ. ಓಕೆ ಓಕೆ, ಅವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಫೋರ್ಸ್ಲಿ ನಾವು ಮಾರಲ್ಲ ಅಂತ ಹೇಳಿದೆ. ನಾನು ಒಂದು ಶಾಂಪಲ್ ಪೀಸ್ ತಂದಿದ್ದೀನಿ. ಇದು ಸ್ಯಾಂಪಲ್ ಇದು ಶಾಂಪಲ್ ಪೀಸ್ ಒಂದ್ ಕಡೆಯಿಂದ ತಂದೆ. ಇದ್ರಲ್ಲಿ ಏನಂತಂದ್ರೆ ನೋಡಿ ಕಲರೇ ಗೊತ್ತಾಗ್ಬಿಡ್ತೈತೆ. ಇದೇನು ಡಿಫ್ರೆನ್ಸ್ ಆಗಿದೆ ಕಲರು? ಇದು ಡಿಫ್ರೆನ್ಸ್ ಅಂತಂದ್ರೆ ಇದರಲ್ಲಿ ಸ್ವಲ್ಪ ರೆಡಿಶ್ ಇರುತ್ತೆ. ಇದು ಸಾಫ್ಟ್ ಮೆಟೀರಿಯಲ್. ಇದನ್ನ ಹಾಕಿದ್ರೆ 6 ತಿಂಗಳು, ವರ್ಷ, 1.5 ವರ್ಷದೊಳಗಡೆ ಬ್ರೇಕೇಜಸ್ ಬರೋ ಚಾನ್ಸಸ್ ಇದೆ. ಅಂದ್ರೆ ಇದರಲ್ಲಿ ಮಡ್ ಮಿಕ್ಸ್ ಆಗಿದೆ. ಮಡ್ ಮಿಕ್ಸ್ ಆಗಿದೆ. ಇದು ಚೀಪೆಸ್ಟ್ ಸ್ಟೈಲ್. ಚೀಪಾ ಇದು ಚೀಪು. ಇದು ನಮ್ದು ಕ್ವಾಲಿಟಿ. ಓಕೆ 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 ಓಕೆ, ಪರ್ಫೆಕ್ಟ್ ಕ್ವಾಲಿಟಿ ಕೊಡ್ತೀವಿ. ಸೊ ಇದು ನಮ್ದು ಜಿವಿಟಿ. ಹೌದು, ಇದು ಜಿವಿಟಿ ಇಲ್ಲಿ ಕ್ಯಾವಿಟಿ ಇರೋದು ಅಂತ ಪರ್ಫೆಕ್ಟ್ ಇಲ್ಲ. ಇದು ಬಂದ್ಬಿಟ್ಟು ಫೋರ್ಸಿಲಿನ್. ಇದು ನೋಡಿ ರೆಡ್ ಕಲರ್ ಇರುತ್ತೆ, ಮಡ್ ಮಿಕ್ಸ್ ಇರುತ್ತೆ. ಸೊ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಕರೆಕ್ಟಾ ಸರ್? ಹೌದು ಸರ್. ಸೊ ಆದ್ರೂ ಇದನ್ನು ನೀವು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀವಿ. 35 ರೂಪಾಯಿಂದ ಸ್ಟಾರ್ಟ್ ಮಾಡಿ. ಸೂಪರ್ ಆಗಿ ಹೇಳಿದ್ರಿ ಸರ್. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಹಾಗೇನೆ. ಸರ್ ಇಲ್ಲಿ ಏನ್ ತೋರಿಸ್ತಾ ಇದ್ರಿ ಇವಾಗ? ಸರ್ ನಮಸ್ಕಾರ. ಇದು ನೋಡಿ ಡಬಲ್ ಚಾರ್ಜ್ ಅಂತ ಫಸ್ಟ್ ಮೊದಲಿಂದ ಯೂಸ್ ಮಾಡ್ತಾ ಇದ್ರು. ಓಕೆ, ಎಲ್ಲಾ ಕಡೆನೂ. ಇವಾಗ ಡಬಲ್ ಚಾರ್ಜ್ ಅಲ್ಲಿ ಸೆಗಾ ಕಂಪ್ನಿಯವರು ಇದರಲ್ಲಿ 15 mm ಸ್ಲ್ಯಾಬ್ ರೆಡಿ ಮಾಡಿದ್ದಾರೆ. 15 mm ಸ್ಲ್ಯಾಬ್ ಇದು ಡಬಲ್ ಚಾರ್ಜ್ ಅಲ್ಲಿ. ಓಕೆ ಓಕೆ ಓಕೆ. ಇದು ಒಂದು ನಮ್ಮ ಹತ್ರ ಹೈಯೆಸ್ಟ್ ಕಾಸ್ಟ್ಲಿ ಅನ್ನೋದು. ಇದು ಬಂದು 140 ರೂಪಾಯಿ ಆಗುತ್ತೆ. 140. ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ತಂದಿದ್ದೀವಿ. ಸೊ ನಿಮ್ಮ ಹತ್ರನೇ ಇರೋದು ಫಸ್ಟ್ ಟೈಮ್ ನಮ್ಮ ಹತ್ರನೇ ಶಾಂಪಲ್ ಇರೋದು. ಇದು ಮಾರ್ಕೆಟ್ ಬಂದು 15 ದಿವಸ ಆಗೈತೆ ಅಷ್ಟೇ. ಅಷ್ಟೇ ಆಗಿರೋದು. ಏನಿದು ಫುಲ್ ಬಾಡಿ ಅಂತ? ಫುಲ್ ಬಾಡಿ. ಫುಲ್ ಬಾಡಿ ಡಬಲ್ ಚಾರ್ಜ್ ಟೈಲ್. ಡಬಲ್ ಚಾರ್ಜ್ ಫುಲ್ ಬಾಡಿ ಟೈಲ್ ಫುಲ್ ಒಂದೇ ತರ ಇರುತ್ತೆ. ಓಕೆ, ಇದರಲ್ಲಿ ನಾವು ಕ್ವಾಡ್ಸ್ ಕೊಡ್ತೀವಿ. ನೋಡಿ ಕ್ವಾಡ್ಸ್. ಇದು ಕ್ವಾಡ್ಸ್. ಇದು ಕ್ವಾಡ್ಸ್, ರಾಯಲ್ ಕ್ವಾಡ್ಸ್ ಅಂತ. ರಾಯಲ್ ಕ್ವಾಡ್ಸ್ ಫುಲ್ ಬಾಡಿ. ಓಕೆ, ಇದರಲ್ಲಿ ಆಪ್ಷನ್ ಇದೆ ಬೇರೆ? ನೋಡಿ ಇಲ್ಲಿ 3 ಇದೆ. ಇನ್ನು ಈ ಕಡೆಗಿದೆ, ಬನ್ನಿ. ಇನ್ನ ಇದೆ ಅಲ್ಲಿ. ಇದು 3 ಆಪ್ಷನ್ ಆಯ್ತು. ಸೊ ಸೇಮ್ ಮಾರ್ಬಲ್ ಫಿನಿಶ್ ಬರುತ್ತಲ್ವ ಸರ್ ಇದು? ಮಾರ್ಬಲ್ ಹಾಕಿದ್ದಾರೆ, ಏನ್ ಹಾಕಿದ್ದಾರೆ ಅಂತ. ಆಮೇಲೆ ಬಂದು ಲೈಫು ಅಷ್ಟೇ, ಲಾಂಗ್ ಲೈಫ್ ಆಯ್ತು. ಹೌದು. ಸೊ ಯೂಶುವಲಿ ಎಷ್ಟು ಲೈಫ್ ಇರುತ್ತೆ ಸರ್ ಇದರಲ್ಲಿ? 50 years ಮಿನಿಮಮ್ ಇರುತ್ತೆ. ಮಿನಿಮಮ್. ಓಕೆ ಓಕೆ ಓಕೆ. ಸೊ ಮನೆ ಇರೋ ತನಕ ಇದು ಇದೇ ಇರುತ್ತೆ. ಏನು ಆಗಲ್ಲ. ಸೊ ಇದು ಕರಾರ ವೈಟ್ ಅಲ್ವಾ ಸರ್? ಇದು ಕೆರಾರ ವೈಟ್. ಇದು ಡಯರ್ ಕ್ರೀಮಾ ಅಂತ. ಓಕೆ, ಇದು ಬಂದು ಗ್ಲೇಸಿಯರ್ ವೈಟ್. ಓಕೆ, ಎಲ್ಲ ತುಂಬಾ ಚೆನ್ನಾಗಿ ಕ್ಲಾಸಿ ಆಗಿದೆ ಸರ್ ಇದು. ಹಾಕಿದ್ರೆ ನಮಗೆ ಬೆಳಕು ಚೆನ್ನಾಗಿರುತ್ತಲ್ಲ ಸರ್ ಮನೆಯಲ್ಲಿ? ಬೆಳಕು ಚೆನ್ನಾಗಿರುತ್ತೆ. ಆಮೇಲೆ ಈ ಸೋಫಾ, ಚೇರು ಎಳೆದಾಗ ಲೈನ್ಸ್ ಅದೆಲ್ಲ ಬರೋದೇ ಇಲ್ಲ. ಇದ್ರಲ್ಲಿ ಬರೋದಿಲ್ಲ. ಓಕೆ ಓಕೆ ಓಕೆ. ಅಂದ್ರೆ ಅಷ್ಟು ಟಫ್ ಇದೆ ಅದು. ಟಫ್ ಮೆಟೀರಿಯಲ್. ಓಕೆ, ಅಂದ್ರೆ ಈ ಸರ್ಫೇಸ್ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಸೊ ಈ ಮಕ್ಕಳೆಲ್ಲ ಚೇರ್ ಹಾಕ್ಬಿಟ್ಟು ಎಳಿತಾರೆ ಆ ಕಡೆ ಈ ಕಡೆ, ಏನು ತೊಂದರೆ ಇಲ್ಲ. ಅದು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಏಷ್ಯಾಸ್ ಬಿಗ್ಗೆಸ್ಟ್ ಪ್ಲಾಂಟ್ ಅಲ್ಲಿ. ಸೆಗಾ. ಸೂಪರ್. ಇದು 140 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 140 ರೂಪಾಯಿ, ಅದಕ್ಕಿಂತ ಜಾಸ್ತಿ ಏನಿಲ್ಲ. 140 ಫಿಕ್ಸ್. ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್? ನಾವು ಕರ್ನಾಟಕದಲ್ಲಿ ಹೈಯೆಸ್ಟ್ ವೆರೈಟೀಸ್ ಇಟ್ಟಿದ್ದೀವಿ ಸರ್. 72 ಕಲರ್ ಕೊಡ್ತೀನಿ ನಾನು. 72 ಕಲರ್ ಇದೆ? 72 ಕಲರ್ ಸ್ಲ್ಯಾಬ್ಸ್ ಇದೆ ನಮ್ಮ ಹತ್ರ. ಅದ್ರ 4x6 ಅಲ್ಲೇ 15 mm ಅಲ್ಲಿ 72 ಕಲರ್ ಇದೆ. ಆಮೇಲೆ ಬಂದು 6x4 ಇಂದ ಹಿಡಿದು 6x12 ವರ್ಗು ಕೊಡ್ತೀನಿ. 6x12 ಅವ್ರಿಗೆ ಯಾವ್ದು ಬೇಕಾದ್ರೆ, ಯಾವ ಸೈಜಲ್ಲಿ ಬೇಕಾದ್ರೂ ಆ ಸೈಜಲ್ಲಿ ಕೊಡ್ತೀವಿ. ಸೂಪರ್. ಅದು ನೋಡೋಣ ಸರ್ 6x12 ಕೂಡ. ಅದು ನೋಡೋಣ, ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸರ್. ಇನ್ನೊಂದು ಇಲ್ಲಿ ಸ್ಪೆಷಲ್ ನಮ್ಮಲ್ಲಿ ನಾವು ಸ್ಕ್ಯಾನರ್ ಹಾಕಿದ್ದೀವಿ ಟೈಲ್ಗೆ. ಸ್ಕ್ಯಾನರ್ ಹಾಕಿದ್ದೀರಾ? ಹೌದು, ಇಲ್ಲಿದೆ. ಅಲ್ಲಿದೆ ಸ್ಕ್ಯಾನರ್. ಯಾಕೆ? ಆ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ರೆ ಕಸ್ಟಮರ್ ನಾವು ಮನೆಯಲ್ಲಿ ಹಾಕಿದ್ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಮನೆಯಲ್ಲೇ ಲೇಯಿಂಗ್ ಆದ್ಮೇಲೆ ಅದು ಯಾವ ಶೇಪ್ ಅಲ್ಲಿ ಬರುತ್ತೆ, ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಈ ಸ್ಕ್ಯಾನರ್ ತೋರಿಸುತ್ತೆ. ಈ ನಮ್ಮ ಯಾವ್ದು ಸೆಲೆಕ್ಷನ್ ಮಾಡ್ತಿರೋ ಅದಕ್ಕೆ. ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಐಟಮ್ ತಗೊಂಡ್ರೆ ನೋಡಬಹುದು ನೋಡಿ. ಹೌದು, ಆ ತರ ಬರುತ್ತೆ ಇದ್ರಲ್ಲಿ. ನೋಡಿ ಇಲ್ಲಿ ಇವಾಗ ಸಹಾರಾ ಬ್ಯಾಂಕ್ ತಗೊಂಡ್ವಿ. ನೀವು ತಗೊಂಡು ಇದು ಸ್ಕ್ಯಾನ್ ಮಾಡಿದ್ರೆ ಇದು ಲೇಯಿಂಗ್ ಆದ್ಮೇಲೆ ಮನೆಯಲ್ಲಿ ಯಾವ ತರ ಬರುತ್ತೆ ಅಂತ ಇದು ತೋರಿಸುತ್ತೆ. ನಾವು ಹಂಗೆ ನೋಡ್ಕೋಬಹುದು. ಸೊ ಇದ್ರಲ್ಲೂ ನೋಡಿ ವೀಕ್ಷಕರೇ, ಮಲ್ಟಿಪಲ್ ಆಪ್ಷನ್ ಇದೆ. ಎಲ್ಲದ್ರ ಮೇಲೂ ಕೂಡ ಸ್ಕ್ಯಾನ್ ಕೊಟ್ಟಿರ್ತಾರೆ. ಜಸ್ಟ್ ಸ್ಕ್ಯಾನ್ ಮಾಡಿ ನಿಮ್ಮನೆ ಫ್ಲೋರ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡಿ. ಕರೆಕ್ಟ್ ಅಲ್ವಾ ಸರ್? ಹೌದು. ಹಾಕಿನ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಹಾಕೋದಕ್ಕಿಂತ ಮೊದಲೇ ನಮ್ದು ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೇ ಇದು ಬೆಟರ್. ಇದು ನೋಡ್ಕೊಂಡೆ ಸೆಲೆಕ್ಷನ್ ಮಾಡ್ಕೊಬಹುದು ಸರ್. ಇಲ್ಲಿ ಏನ್ ನೋಡ್ತಾ ಇದೀವಿ ಇವಾಗ ಸರ್? ಇದು ಮಾರ್ಬಿಲೋನೋ ಅಂತ. ಒನ್ ಆಫ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರರ್. ಮಾರ್ಬಿಲೋನೋ. ಇವ್ರು ಬಂದು ಬರೀ ಮ್ಯಾಟ್ ಫಿನಿಶ್ ಮಾಡೋದೆಲ್ಲ ಮ್ಯಾಟ್ ಫಿನಿಶ್. ಇದು ಅದರಲ್ಲಿ ಡೆಕೋರ್ ಸೀರೀಸ್. ಇದು ಪ್ಲೇನ್ ಮ್ಯಾಟ್. ಇದು ಪ್ಲೇನ್. ಓಕೆ, ಇದು ಪ್ಲೇನ್ ಮ್ಯಾಟ್. ಇದು ಪ್ಲೇನ್. ಓಕೆ, ಇದು ಬೇಜ್. ಅದರಲ್ಲಿ ಅಲ್ವಾ?
ಸೊ ಇದೊಂಥರ ಎಂಬೋಸ್ ತರ ಹೌದು, ಹೌದು, ಫಿನಿಶ್ ಸಿಗುತ್ತೆ ನಮಗೆ. ಹೌದು. ಓಕೆ ಸರ್ ಇದು ರೇಟ್ ಹೇಳಿಲ್ಲ ನೀವು, ಯಾವ ರೇಟಿಂದ ಸ್ಟಾರ್ಟ್? ಸರ್ ಇದು ನಾವು 38 ರೂಪಾಯಿ ಕೊಡ್ತೀವಿ ಸರ್. 38? 60 ರೂಪಾಯಿಗಿಂತ ಕಡಿಮೆ ಎಲ್ಲಿ ಕೊಡೋಲ್ಲ. ನಮ್ಮ ಏರಿಯಾದಲ್ಲಿ 60 ರೂಪಾಯಿ ಮಾಡ್ತಾ ಇದ್ದಾರೆ ಸರ್ ಇದನ್ನ. ನಾನು 38 ರೂಪಾಯಿ ಕೊಡ್ತೀನಿ. 38 ಕೊಡ್ತೀರಾ? ಹೌದು ಸರ್. ವೀಕ್ಷಕರ ಹೊರಗಡೆ ಎಲ್ಲ 60 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ. GNMC ಅಲ್ಲಿ ನಿಮಗೆ ಜಸ್ಟ್ 38 ರೂಪಾಯಿ ಸಿಗುತ್ತೆ ನಿಮಗೆ ಇವೆಲ್ಲ ಮ್ಯಾಟ್ ಫಿನಿಶ್ಗಳು. ಮಾರ್ಕೆಟ್ ಅಲ್ಲಿ 60 ರೂಪಾಯಿ ಇದೆ, ಅದಕ್ಕಿಂತ ಕಮ್ಮಿ ಯಾರು ಕೊಡ್ತಾ ಇಲ್ಲ. ಇಲ್ಲೇನು ತೋರಿಸ್ತಾ ಇದ್ದಾರೆ ಸರ್? ಇಲ್ಲಿ ಅದೇ ಅದರಲ್ಲಿ ವೆರೈಟೀಸ್ ತೋರಿಸ್ತೀನಿ. ಅದ್ರಲ್ಲಿ ವೆರೈಟಿ ಇದೆಯಾ ಮ್ಯಾಟ್ ಫಿನಿಶ್ ಅಲ್ಲಿ? ಹೌದು ಸರ್, ಮ್ಯಾಟ್ ಫಿನಿಶ್ ಅಲ್ಲಿ ಪಂಚ್ ಸೀರೀಸ್ ಅಂತಾರೆ. ಪಂಚ್ ಸೀರೀಸ್ ಇದು? ಇದು ಪಂಚ್ ಸೀರೀಸ್. ಓಹೋ, ಒಂಥರ ಲೆದರ್ ಫಿನಿಶ್ ತರ ಬರುತ್ತೆ. ಲೆದರ್ ಫಿನಿಶ್ ತರ ಬರುತ್ತೆ ಇದು. ವಾವ್. ವೀಕ್ಷಕರೇ ನೀವು ಕೈಯಲ್ಲಿ ಮುಟ್ಟಬಹುದು ಇದನ್ನ, ಫಿನಿಶ್ ಅನ್ನ ಫೀಲ್ ಮಾಡಬಹುದಲ್ವಾ ಸರ್ ಇದು? ಹೌದು ಸರ್. ಓಕೆ, 38 ರೂಪೀಸ್ ಇಂದ ಸ್ಟಾರ್ಟ್. ಹೌದು ನೋಡಿ ವೀಕ್ಷಕರೇ, ನೋಡಿ ಇದು ಎಂಡ್ಲೆಸ್. ಇದು ಅದ್ರ ಜಾಯಿಂಟೇ ಗೊತ್ತಾಗೋದಿಲ್ಲ. ನೋಡಿ ವೀಕ್ಷಕರೇ, ಮಸ್ಟರ್ಡ್ ಕಲರ್ ಅಂಡ್ ಇಲ್ಲಿ ನಿಮಗೆ ಕ್ಲಾಸಿಕ್ ಕಲರ್ಗಳು ಸಿಗುತ್ತೆ, ನೋಡ್ತಾ ಇರ್ಬೋದು. ಓಕೆ, ಸೂಪರ್ ಆಗಿದೆ ಸರ್ ಇದು. ಟೋಟಲ್ ಎಷ್ಟು ವೆರೈಟಿ ಇರ್ಬೋದು ಸರ್ ನಿಮ್ಮ ಹತ್ರ ಇದರಲ್ಲಿ? ನನ್ನ ಹತ್ರ ಬಂದು 120 ವೆರೈಟಿ ಇದೆ. ಇದು 120 ವೆರೈಟಿ ಇದೆ ಮ್ಯಾಟ್ ಫಿನಿಶ್ ಅಲ್ಲಿ. ಮ್ಯಾಟ್ ಫಿನಿಶ್ ಅಲ್ಲಿ ವಾವ್. ನೋಡಿ ಸರ್, ಇದು ವಾಲ್ಗೆ ಹಾಕಿದ್ರೆ ಕ್ಲಾಡಿಂಗಿಗೆ ಕ್ಲಾಡಿಂಗ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ನೋಡಿ. ನ್ಯಾಚುರಲ್ ಸ್ಟೋನ್ ಫಿನಿಶ್ ಕೊಡುತ್ತಲ್ವಾ ಸರ್? ಹೌದು ಸರ್. ಇದೆಲ್ಲ ಮಾರ್ಬಲ್, ಸೇಮ್ ಮಾರ್ಬಲ್ ಫಿನಿಶ್. ಇದು ನೋಡ್ಬಿಟ್ರೆ ಸ್ಮಾರ್ಟ್ ಮಾರ್ಬಲ್ ಮರ್ತೋಗ್ಬಿಡ್ತಾರೆ ಸರ್ ಜನ. ಹೌದು ಅಲ್ವಾ? ಖಂಡಿತ. ನೋಡಿ ರೇಟ್ ಬೇರೆ ಈ ರೇಟಲ್ಲಿ ಕೊಡ್ತಾ ಇದ್ದೀರಾ, ಯಾರು ಬಿಡ್ತಾರೆ ಸರ್ ಇದನ್ನ? ಇವೆಲ್ಲ ಇಟಾಲಿಯನ್ ಮಾರ್ಬಲ್ ಫಿನಿಶ್ ಕೊಡೋದು ಸರ್ ಇದು. ಖಂಡಿತ ನಿಜ. ಸೂಪರ್. ನೋಡ್ತಾ ಇದ್ದೀವಿ ಸರ್, ಇದು ಮಾರ್ಬಿಲ್ ಐ ಗ್ಲಾಸಸ್ ಇನ್ನೊಂದು ಫ್ಯಾಕ್ಟ್ರಿ. ಇದು ಬೇರೆದಾ? ಇದು ಐ ಸರ್ಫೇಸಸ್. ಇದು ಬಂದು ಬರೀ ಐ ಗ್ಲಾಸಿನ ಮಾಡೋದು. ಇದು ಬರೀ ಐ ಗ್ಲಾಸಿನೇ ಮಾಡೋದು. ಓಕೆ ಓಕೆ. ಇದು ಯೂಶುವಲಿ ಬಾತ್ರೂಮ್ಸ್ ಅಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಎರಡು ಇದೆ. ಇದು ಜೆಡ್ ಬ್ಲಾಕ್ ಅಂತಾರೆ. ಜೆಟ್ ಬ್ಲಾಕ್. ಓಕೆ ಓಕೆ, ನೋಡಿ ಸೂಪರ್ ಆಗಿದೆ ಇದು. ಓಕೆ, ಇದು ಕೂಡ ಐ ಗ್ಲಾಸಿನ ಸರ್? ಇದು ಐ ಗ್ಲಾಸಿನ. ಚೆನ್ನಾಗಿದೆ ಸರ್ ಇದು, ವೆರೈಟಿ ಚೆನ್ನಾಗಿಟ್ಟಿದ್ದೀರಾ ಸರ್. ಐ ಗ್ಲಾಸ್ ಏನು ರೇಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್? 60 ರೂಪಾಯಿಂದ ಮೇಲೆ. 60 ಎಬೋ. ಓಕೆ ಫೈನ್. ನೋಡಿ ಸರ್, ನೋಡಿ ವೀಕ್ಷಕರೇ, ಇವೆಲ್ಲ ಐ ಗ್ಲಾಸ್. ಇವಾಗ ಇದು ಮರಕನ್ ಡಿಸೈನ್ ಇದರಲ್ಲಿ. ಇದನ್ನ ಅಡಿಗೆ ಮನೆಗಳಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಬರ್ತೈತೆ. ಇದು ನೋಡಿ ಎಲ್ಲ ಐ ಗ್ಲಾಸಿ. ಸೂಪರ್ ಐ ಗ್ಲಾಸಿನ ಅಲ್ಲ, ಸೂಪರ್ ಐ ಗ್ಲಾಸಿ. ಸೂಪರ್ ಐ ಗ್ಲಾಸಿ. ಇದರಲ್ಲಿ ಮಲ್ಟಿಪಲ್ ಆಪ್ಷನ್ ಅಲ್ವಾ ಸರ್ ಇದು? ನೋಡಿ ಚೆನ್ನಾಗಿದೆ ಸರ್ ಇದು. ಓಪನ್ ಮಾಡಿ ಸರ್ ಇದನ್ನ. ನೋಡಿ, ಇದು ಮಶ್ರೂಮ್ ಟೈಪ್. ಮಶ್ರೂಮ್ ಡಿಸೈನ್. ಇದು ನಾವು ಹೈಲೈಟ್ ಎಲ್ಲ ಕಡೆ ಯೂಸ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಬಾಲ್ಕನಿಗೆ ಹಾಕ್ಬೋದು, ಎಲಿವೇಶನ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಕ್ಲಾಡಿಂಗ್ ಅಲ್ಲಿ ಹಾಕೊಬಹುದು. ಇವೆಲ್ಲ ಟಿವಿ ಬ್ಯಾಕ್ ಗ್ರೌಂಡ್, ಬಾತ್ರೂಮ್ ಅಲ್ಲಿ. ಇದು ನೋಡಿ ಹಿಂಗಿದೆ. ಇದು ಜಾಯಿಂಟ್ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗೋದಿಲ್ಲ. ಇದು 3D ಡಿಸೈನ್ ಸರ್ ಇದು. ಹೌದು, ಫೀಲ್ 3D ಕೊಡುತ್ತೆ ಇದು. ನೋಡಿ ವೀಕ್ಷಕರೇ, ನೋಡಿ ಇದೆಲ್ಲ ಐ ಗ್ಲಾಸಿ ಅಲ್ವಾ ಸರ್? ಎಲ್ಲ ಸೂಪರ್ ಐ ಗ್ಲಾಸಿ. ನೋಡಿ ಇದನ್ನ ಆಲ್ಮೋಸ್ಟ್ ಎಲ್ಲ ಮಾರ್ಬಲ್ ಅಂತಾನೆ ಅನ್ಕೊಂಡ್ಬಿಡ್ತಾರೆ ಮನೆಗೆ ಹಾಕ್ಬಿಟ್ರೆ. ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಈ ಎಂಬೋಸ್ ಡಿಸೈನ್ ಕೂಡ ಸಿಗುತ್ತೆ, ಮೆಟಾಲಿಕ್. ಅದು ಕೆಳಗಡೆ ನೋಡಿ ಎಲ್ಲ ಸೂಪರ್ ಐ ಗ್ಲಾಸ್. ಇವು ಸೂಪರ್ ಐ ಗ್ಲಾಸ್ ನೋಡಿ, ಎಲ್ಲ ಸೂಪರ್ ಐ. ಇದು ಹೈಲೈಟರ್. ಹೈಲೈಟರ್ಸ್. ವಾ. ಸೊ ಇದು 60 ರೂಪಾಯಿಂದ ಸ್ಟಾರ್ಟ್ ಸರ್? 60 ರೂಪಾಯಿಂದ ಮೇಲೆ ಸ್ಟಾರ್ಟ್. ಓಕೆ. 150ಗೂ ಮಾರ್ತಾರೆ ಬೆಂಗಳೂರಲ್ಲಿ. ನಾವು ಆ ರೇಟಿಗೆ ಮಾರಲ್ಲ. ಕಸ್ಟಮರ್ಗೂ ಕಷ್ಟ ಸುಖ ನಮ್ಗೆ ಗೊತ್ತು. 60 ರೂಪೀಸ್ ಸೇಲ್ ಮಾಡ್ತೀರಾ ನೀವು? 60 ರೂಪೀಸಿಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಸರ್, ಎಂಡ್ಲೆಸ್. ಇವೆಲ್ಲ ಎಂಡ್ಲೆಸ್. ನೀವು ಜಾಯಿಂಟ್ ಇದೆಯಾ ಇಲ್ಲ ನೋಡಿ. ಇಲ್ಲಿ ಪ್ರತಿಯೊಂದು ಲೈನು ನಮ್ದು ಎಕ್ಸಾಕ್ಟ್ ಆಗಿ ಕನೆಕ್ಟ್ ಆಗ್ತೈತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಒಂದು ಟೈಲ್ಸ್ ಇಂದ ಇನ್ನೊಂದು ಟೈಲ್ಸ್ ಮ್ಯಾಚ್. ಇದು ನೋಡಿ, ಇದು ಲೈನ್ ಇದು ಹಾಕಿದಾರ. ಇದು ಒಂದೇ ಟೈಲ, ಎರಡು ಟೈಲ ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ಲೈನ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಸೊ ನಾವು ಪೇಪರ್ ಜಾಯಿಂಟ್ ಮಾಡಿಬಿಟ್ರೆ ಫಿನಿಶ್. ಸೊ ಇದು ಮ್ಯಾಟ್ ಫಿನಿಶ್. ಹೌದು, ಮ್ಯಾಟ್ ಅಲ್ಲ, ಸೂಪರ್ ಐ ಗ್ಲಾಸ್. ಸೂಪರ್ ಐ ಗ್ಲಾಸ್ ಇದು ಮಾರ್ಬಲ್. ಹೌದು, ಮಾರ್ಬಲ್ ಫಿನಿಶ್. ನೋಡಿ ಕ್ಲೌಡಿ ಡಿಸೈನ್, ಹೈಲೈಟರ್ ಇದು. ಹೌದು. ನೆಕ್ಸ್ಟ್ ಯಾವ ಸೆಗ್ಮೆಂಟ್ ಇವಾಗ ಸರ್? ಪಾರ್ಕಿಂಗ್ ಹೋಗೋಣ ಸರ್. ಪಾರ್ಕಿಂಗು ಇದು ಬಂದು ಫುಲ್ ಬಾಡಿ 16 mm ಟೈಲ್. ಪಾರ್ಕಿಂಗಿಗೆ 16 mm ಕೊಟ್ಟಿದ್ದಾರೆ. 16 mm ಫುಲ್ ಬಾಡಿ. ಲಾರಿ, ಯಾವ ಲಾರಿ ಆದರೂ ಓಡಾಡಲಿ, ಏನೇ ಆಗಲಿ. ಲಾರಿ ಓಡಾಡಲ್ಲ, ಕಾರ್ ಓಡಾಡ್ತೈತೆ ಅಂತ 100 ವರ್ಷ ಹೋದ್ರೂ ಏನೂ ಆಗಲ್ಲ. ಮೇಲೆ ಏನಿದೆ ಇಲ್ಲ ಎಂಡಿಂಗ್ವರೆಗೂ ಅದೇ ಇರುತ್ತೆ. ಎಷ್ಟು ಟನ್ ಕೆಪಾಸಿಟಿ ಇರುತ್ತೆ ಸರ್ ಇದಕ್ಕೆ? ಬಂದು ನಾವು 50 ಟನ್ ಕೆಪಾಸಿಟಿ ಕೊಡ್ತೀವಿ. 50 ಟನ್ ಕೆಪಾಸಿಟಿ ಕೊಡ್ತೀರಾ? ಸೊ ಯಾವುದೇ ಗಾಡಿ ಯಾವುದಾದ್ರೂ ತೊಂದರೆ ಇಲ್ಲ. ಇದು ಓಕೆ. ಎಷ್ಟು ವೆರೈಟಿ ಇದೆ ಸರ್ ಇದರಲ್ಲಿ? ನಮ್ಮ ಹತ್ರ ಇದು ಫುಲ್ ಬಾಡಿನಲ್ಲಿ ವೆರೈಟೀಸ್ ಜಾಸ್ತಿ ಬರಲ್ಲ, ಕಮ್ಮಿ ಬರುತ್ತೆ. 6 ಕಲರೇ ಬರೋದು. 6 ಕಲರ್ ಇದೆ. ಸೊ 6 ಕಲರ್ ಇಲ್ಲೇ ಇಟ್ಬಿಟ್ಟಿದ್ದೀರಾ. ಸ್ವಲ್ಪ ಕೋಟಾ ಸ್ಟೋನ್ ತರ ಕಾಣಿಸುತ್ತೆ. ಹೌದು. ಇದು 2x2 ಇರುತ್ತೆ ಸರ್ ಇದು? ಹೌದು, 2x2 ಬರೋ ಸೈಜ್. ಓಕೆ. ಇದು ಬಂದು 20 mm ಥಿಕ್ನೆಸ್.
ಅಲ್ಲಿ 16 ತೋರಿಸಿದ್ರಿ, ಈಗ 20 mm. ಇದೇನು ಫುಲ್ ಬಾಡಿ ಎಲ್ಲ GVT. ಇದು GVT. ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಇದು 2ಕ್ಕೆ 3 2x3 ಸೈಜ್ ಇದು. ಇದು ಅಷ್ಟೇ ನಮ್ಮ ಹತ್ರನೇ ಸಿಗೋದು. ಇದು ಪಾರ್ಕಿಂಗ್ ಅಲ್ವಾ ಸರ್? ಇದು ಹೌದು ಪಾರ್ಕಿಂಗ್. ಇದು ಪಾರ್ಕಿಂಗ್ ಮ್ಯಾಟ್ ಫಿನಿಶೇ ಬರುತ್ತೆ. ಮ್ಯಾಟ್ ಫಿನಿಶೇ ಬರೋದು. ಓಕೆ. ಇನ್ನು ಮಾಮೂಲಿ 16 ಇವೆಲ್ಲ 16 ಸರ್ ಕಾಮನ್. ಇವೆಲ್ಲ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 16 ಇದೆಲ್ಲ ಬಂದು 330 ರೂಪಾಯಿ ಒಂದು ಬಾಕ್ಸ್. ಅಲ್ಲ, 360 ರೂಪಾಯಿ, 36 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ಜಸ್ಟ್ 36 rupees ಸ್ಕ್ವೇರ್ ಫೀಟ್. ಯಾಕಂತಂದ್ರೆ ಪಾರ್ಕಿಂಗ್ ಟೈಲ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹೌದು, ಹೆವಿ ಅಲ್ವಾ? ಸೊ ಇದಕ್ಕಿಂತ ಜಾಸ್ತಿ ರೇಟ್. ಹೌದು, ಬಟ್ ಆದ್ರೂ ನೀವು ಇದನ್ನು ಅದೇ ರೇಟ್ ಅಲ್ಲಿ ಮಾಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲ, ಪಾರ್ಕಿಂಗ್ ಟೈಲ್ಸ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ನಿಮ್ಗೆ. ಇದನ್ನು ಪಾರ್ಕಿಂಗ್ ಹಾಕ್ಬೋದಲ್ಲ ಸರ್? ಹೌದು, ಅಲ್ಲಿ ಮೊದಲು ತೋರಿಸಿದೀವಲ್ಲ ಅದೇನಾ ಇದು? ನೋಡಿ ವೀಕ್ಷಕರೇ, ಪಾರ್ಕಿಂಗ್ ಅಲ್ಲಿ ತುಂಬಾನೇ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ನಿಮ್ಗೆ. ಇದು ಬಂದು ಡಬಲ್ ಚಾರ್ಜ್. ಇದರ ಸೈಜ್ ಬಂದು 800 × 1600. ಅಂದ್ರೆ ಈಗ ಫೀಟಲ್ಲಿ ಹೇಳ್ಬೇಕು ಅಂತಂದ್ರೆ 80/160 ಅಂತಾರೆ. ಇಲ್ಲ ಅಂತಂದ್ರೆ 2.5 ಅಂತಾರೆ. 2.5 5.5. ಓಕೆ. ಆ ಸೈಜ್ ಇದು ಫುಲ್ ಬಾಡಿ ಅಲ್ಲ, ಡಬಲ್ ಚಾರ್ಜ್. ಇದು ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ ಅಷ್ಟು ಕಲರ್ಸ್ ನಮ್ಮ ಹತ್ರ ಸಿಗುತ್ತಾ? ಇದು ತೋರಿಸ್ಬಿಡ್ತೀನಿ. ಇದು ಡಬಲ್ ಚಾರ್ಜ್. ಹೌದು, ಡಬಲ್ ಚಾರ್ಜ್. ಓಕೆ. ಇದು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇವೆಲ್ಲ? ಇದೆಲ್ಲ ಬಂದು 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು 60 rupees ಇಂದನೇನಾ? ಆಮೇಲೆ ಡಬಲ್ ಚಾರ್ಜ್ ಅಲ್ಲಿ ನಮ್ಮ ಹತ್ರ ಇದು ಐತೆ 6/10 mm ಥಿಕ್ನೆಸ್. ಇದು 10 mm. ಇದು 10 mm ಥಿಕ್ನೆಸ್, 6/4. ಇವೆಲ್ಲ ಡಬಲ್ ಚಾರ್ಜ್. ಸೊ ಒಂದು ಕ್ವಶನ್ ಕೇಳ್ತೀನಿ ಸರ್. ಈಗ 10 mm ಇರೋದ್ರಿಂದ 15 ಇಲ್ಲ ಅಲ್ವಾ? ಸ್ವಲ್ಪ ತೆಳ್ಳಗಿದೆ. ಬೆಂಡ್ ಬರೋ ಚಾನ್ಸಸ್ ಏನಾದ್ರೂ ಇರುತ್ತಾ? ಬೆಂಡ್ ಟೈಲ್ ಅಂತಂದ್ಮೇಲೆ ಒಂಚೂರು ಬೆಂಡ್ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಮ್ಯಾಕ್ಸಿಮಮ್ ಇರಲ್ಲ. ಇದ್ರಲ್ಲಿ ಇಲ್ಲ ಅಂತ ಹೇಳ್ತೀರಾ? ಇದು ಒನ್ ಆಫ್ ದ ಬೆಸ್ಟ್ ಕಂಪನಿ ಸೆಗಾ. ಇದು ಬಂದು 6/4 ಇದು. ಓಕೆ. ಬಟ್ 2.5 ಗೆ 5.5 ಕೂಡ ಆಪ್ಷನ್ ಇದೆ. ನೋಡಿ ವೀಕ್ಷಕರೇ, 4/8 ಕೂಡ ಸಿಗುತ್ತಲ್ವ ಸರ್ ನಿಮ್ಮ ಹತ್ರ? ಹೌದು ಸರ್, ಸಿಗುತ್ತೆ. ಬನ್ನಿ, ಇಲ್ಲ ಸ್ವಲ್ಪ ತೋರಿಸ್ಬಿಡ್ತೀನಿ ಸರ್ ಹಂಗೇನೆ. ಸೊ ನೋಡಿ ವೀಕ್ಷಕರೇ, ಇದರಲ್ಲೂ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇವೆಲ್ಲವೂ ನಿಮಗೆ ಇದೆಷ್ಟೇ mm ಬರುತ್ತೆ ಸರ್? ಇವೆಲ್ಲ ಎಷ್ಟೇ mm ಬರುತ್ತೆ? ದಪ್ಪ 15 mm ಇದು. ಹೌದು. ನೋಡಿ ವೀಕ್ಷಕರೇ, ಜಸ್ಟ್ 90 rupees ಅಂತ ಸ್ಟಾರ್ಟ್ ನಿಮ್ಮ ಹತ್ರ. ಹೌದು ಸರ್, ನಿಮ್ಗಿಂತ ದೊಡ್ಡ ಸೈಜ್ ಇದೆಯಲ್ಲ ಸರ್ ಇದು? ಸರ್ ಹೌದು ಸರ್, ಅಲ್ವಾ? 6/12. ನೀವೇ ಚಿಕ್ಕದಾಗಿ ಕಾಣ್ತಿದ್ದೀರಾ? ಅಲ್ಲ, 6/10.5 ಬರುತ್ತೆ. 2 ಆಪ್ಷನ್ ಕೊಡ್ತೀರಾ? 6/10.5 ಕೊಡ್ತೀನಿ. ಆಮೇಲೆ 4/8 ಕೊಡ್ತೀವಿ ನಾವು. ಇದ್ರ 2 ಆಪ್ಷನ್ಸ್ ಇದೆ. ಐಬಿಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಐಬಿಸ್ ಸರ್, ಇದರ ಥಿಕ್ನೆಸ್ ಏನ್ ಕೊಡ್ತೀರಾ? 12 mm. 12 mm. ಚೆನ್ನಾಗಿದೆ ಇದು. ಓಕೆ, ಮುಂದೆ ಹೋಗೋಣ. ಇದ್ರಲ್ಲಿ ಆಪ್ಷನ್ ಇದೆ? ಆಯ್ತಾ, ಬನ್ನಿ ತೋರಿಸ್ತೀರಾ? ಬನ್ನಿ ನೋಡಿ ತೋರಿಸಿ. ಇದು ಡಾರ್ಕ್ ಕಲರ್. ಡಾರ್ಕ್. ಓಕೆ ಸರ್, ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ ಇದರಲ್ಲಿ? ನಮ್ಮ ಹತ್ರ ಬಂದು 12 ವೆರೈಟಿ ಇದೆ. 12 ವೆರೈಟಿ. 6/12 ಅಲ್ಲಿ. ಹೌದು. ನೋಡಿ, ಇನ್ನ ಮುಂದೆ ಹೋಗ್ಬಿಡಿ. 6/12 ಒಂದು, 6/10.5 ಒಂದು. 2 ಆಪ್ಷನ್ ಕೊಡ್ತಾ ಇದ್ದೀರಾ ಅಲ್ವಾ? ವಾವ್ ಸರ್, ಇದೆಲ್ಲ ಆಗ್ಬಿಟ್ರೆ ಇಡೀ ವಾಲ್ಗೆ ಒಂದೇ ಸಾಕಲ್ವಾ ಸರ್? ಹೌದು ಸರ್, ಇಡೀ ವಾಲ್ಗೆ ವೀಕ್ಷಕರೇ. ಸೊ ಒಂದೇ ಒಂದು ಪೀಸ್ ಹಾಕೊಂಡ್ರೆ ಸಾಕು. ಓಕೆ, ಬಟ್ ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕಲ್ವಾ ಸರ್ ಇದು? ಹೌದು. ಓಕೆ, ಬಟ್ ಇದೆಲ್ಲ ಶಿಪ್ಪಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್ ನೀವು? ಕಳ್ಸ್ಕೊಡೋದು ಪ್ಯಾಲೆಟ್ ಬರುತ್ತೆ, ಪ್ಯಾಲೆಟ್ ಅಲ್ಲಿ ಕಳ್ಸ್ಕೊಡ್ತೀವಿ. ಪ್ಯಾಲೆಟ್ ಅಲ್ಲಿ ಹಾಕ್ಸ್ ಕಳ್ಸ್ಕೊಡ್ತೀರಾ? ಹೌದು. ದೊಡ್ಡ ಮಾರ್ಬಲ್ ಎಲ್ಲ ಕಳಿಸ್ತಾರೆ, ಆ ತರ ಕಳ್ಸ್ಕೊಡ್ತೀವಿ. ಓಕೆ. 4 ಹೇಳಿದ್ನಲ್ಲ ಸರ್? ಹೌದು. 6/12 ಕೇಳಿದ್ರಲ್ಲ, ಈ ತರ ಪ್ಯಾಲೆಟ್ ಅಲ್ಲಿ ಕಳ್ಸ್ಕೊಡ್ತೀವಿ ನಾವು. ಓಕೆ. ಸ್ಟ್ಯಾಂಡ್ ಹಾಕ್ಬಿಟ್ಟು ಈ ತರ ಸ್ಟ್ಯಾಂಡ್ ಹಾಕ್ಬಿಟ್ಟು ಒಂದು ಚೂರು ಡ್ಯಾಮೇಜ್ ಇಲ್ಲದೆ ಕಸ್ಟಮರ್ಗೆ ಪರ್ಫೆಕ್ಟ್ ಆಗಿ ತಲುಪಿಸ್ತೀವಿ. ಓಕೆ. ಇದೆಲ್ಲ ಯಾವುದು? ಇವೆಲ್ಲ 6/4 ಇದು. 6/4 ಅದರಲ್ಲೇ ವೆರೈಟಿ. ನಾವು ಸ್ಟ್ಯಾಂಡ್ ಬಿಚ್ಚಿ ಇಟ್ಟಿದ್ದೀವಿ, ಇಲ್ಲಿ ಬೇರೆ ವೆರೈಟೀಸ್ ಇಟ್ಟಿದ್ದೀವಿ. GNMC. ನೋಡಿ ವೀಕ್ಷಕರೇ, ಇದು ಹೈ ಗ್ಲಾಸಿ ಅಲ್ವಾ ಸರ್ ಇವೆಲ್ಲ? ಹೌದು, ಸೂಪರ್ ಹೈ ಗ್ಲಾಸಿ ವೀಕ್ಷಕರೇ ನೋಡ್ಬೋದು. ನಿಮಗೆ ತುಂಬಾ ಸ್ವಲ್ಪ ಸೆಟಲ್ಡ್ ಕಲರ್ ಬೇಕಂದ್ರೆ ಇದು ಹಾಕಿ, ಇಲ್ಲ ನಮಗೆ ಸ್ವಲ್ಪ ಮಾರ್ಬಲ್ ಫಿನಿಶ್ ಬೇಕು, ಗ್ರನೈಟ್ ಫಿನಿಶ್ ಬೇಕು ಅಂತಂದ್ರೆ ಇವೆಲ್ಲ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅಂಡ್ ಇಲ್ಲ ನಮಗೆ ವೈಟ್ ಅಲ್ಲಿ ಬೇಕು ಅಂತಂದ್ರೆ ನೋಡಿ, ಇಲ್ಲೂ ಆಪ್ಷನ್ಸ್ಗಳು ಅವೈಲೇಬಲ್. ಇದು ಬೇಜ್ ಅಲ್ವಾ ಸರ್ ಇದು? ಹೌದು, ಬೇಜ್ 90 rupees ಇಂದ ವೀಕ್ಷಕರೇ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಐಗ್ಲೋಸಿ ಇರುತ್ತೆ, ಕಂಪ್ಲೀಟ್ ರಿಫ್ಲೆಕ್ಷನ್, ರೋಡಿನ ರಿಫ್ಲೆಕ್ಷನ್ ಇಲ್ಲಿ ಬರ್ತಾ ಇದೆ. ಯಾವ ಸೆಕ್ಷನ್ ಸರ್ ಇಲ್ಲಿ? ಸರ್, ಇದು ಇವಾಗ ಬಂದು ನಾವು ಫ್ಲಾಂಕ್ಸ್ ಹತ್ರ ಬಂದಿದ್ದೀವಿ. ವುಡನ್ ಫ್ಲಾಂಕ್ಸ್ ಅಂತ. ಇದರಲ್ಲಿ ನಮ್ಮ ಹತ್ರ ಹೈಯೆಸ್ಟ್ ಕ್ವಾಲಿಟಿ ಇದೆ ನಮ್ಮ ಹತ್ರ. ಸೊ ಫಸ್ಟ್ ಸೈಜ್ ಹೇಳಿ ಸರ್, ಏನು ಸೈಜ್ ಬರುತ್ತೆ ಇದು? 8ಕ್ಕೆ 4. ನಿಮ್ಗೆ ಯಾವ ಸೈಜ್ ಬೇಕೋ, ಕಸ್ಟಮರ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕೊಡ್ತೀವಿ. ಕೊಟ್ಬಿಡ್ತೀರಾ ನೀವು? ಯಾವ ಸೈಜಲ್ಲಿ ಬೇಕಾದ್ರೂ ಕೊಡ್ತೀವಿ. ಈ ತರ ಪ್ಲಾಂಕ್ಸ್ ಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಎಲಿವೇಶನ್ಗೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ಬೆಡ್ರೂಮ್ಸ್, ಯೂಶುವಲಿ ಬೆಡ್ರೂಮ್. ಓಕೆ. ಆಮೇಲೆ ಕಾರಿಡಾರ್.
ಇಂಥ ಕಡೆ ಎಲ್ಲಾನು ಇದನ್ನ ಯೂಸ್ ಮಾಡ್ತಾರೆ. ಇದನ್ನು ಪ್ಲಾಂಕೇನಾ ಇದು? ಇದು ಫ್ಲಾಂಕೆ. ಇದು ನೋಡಿ ಜಾಯಿಂಟು ಕಾಣಲ್ಲ, ಗೊತ್ತಾಗದೇ ಇಲ್ಲ ಅಂತ ಹೇಳ್ತೀರಾ. ಸೊ 8 ಇಂಚ್ಗೆ 4 ಅಡಿ. 4 ಅಡಿ ಇಲ್ಲಿರೋದು. ನಿಮ್ಗೆ ಕಸ್ಟಮರ್ಗೆ ಯಾವ ಸೈಜಲ್ಲಿ ಬೇಕಾದ್ರೂ ನಾವು ಸಪ್ಲೈ ಮಾಡ್ಕೊಡ್ತೀರಲ್ವಾ? ಇದರಲ್ಲಿ ಎಷ್ಟು ಕಲರ್ ವೆರೈಟೀಸ್ ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಬಂದು ಒಂದು 20-22 ಕಲರ್ ಇದೆ ಸರ್. 22 ಕಲರ್ಸ್ ಇದೆಯಾ? ಸೊ ಇಲ್ಲೇ ನೋಡ್ಬೋದು ವೀಕ್ಷಕರೇ, ವುಡನ್ ಫಿನಿಶ್ ಬೇಕಾದ್ರೆ ವುಡನ್ ಫಿನಿಶ್. ಸೊ ಆಲ್ಮೋಸ್ಟ್ ಟೀಕು, ಬೇಜು, ನ್ಯಾಚುರಲ್ ವೈಟು, ಸೊ ಎಲ್ಲ ವುಡನ್ ಫಿನಿಶ್, ಟಿಂಬರ್ ವುಡ್. ಸೊ ಮನೆಗೆ ಒಳ್ಳೆ ವುಡ್ ಇದಾಗ್ದಂಗೆ ಇರುತ್ತೆ. ಹೌದು, ವುಡನ್ ಫ್ಲೋರಿಂಗು. ಸರ್ ಏನ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್ ಇದನ್ನ? ಇದು ನಾವು 60 ರೂಪಾಯಿ ಹಂಗೆ ಕೊಡ್ತೀವಿ. 60 ರೂಪೀಸ್. 60 ರೂಪೀಸ್ ಹಂಗೆ ಕೊಡ್ತೀವಿ. ಓಕೆ. ಹಾ, 2x4. ಇವೆಲ್ಲ ಐ ಗ್ಲಾಸಿಸ್, ಕಂಪ್ಲೀಟ್ ಐ ಗ್ಲಾಸಿನ ಇದು? ಇದು ಐ ಗ್ಲಾಸಿ. ತೋರಿಸ್ಬಿಡೋಣ ವೆರೈಟಿ. ಸ್ವಲ್ಪ ಸ್ಲೈಡ್ ಮಾಡಿ ಸರ್, ಒಂದಿಷ್ಟು ನೋಡಿಸ್ಬಿಡೋಣ. ಹೊಸ ವೆರೈಟಿ ಏನೇನು ಬಂದಿದೆ ನೋಡಿ. ಓಕೆ, ತೆಗಿರಿ ಸರ್. ಇನ್ನು ಸ್ವಲ್ಪ ಡಾರ್ಕು, ಇದು ಲೈಟು. ಇಲ್ಲೇ ಅಷ್ಟೇ, ಎಲ್ಲ ಎಂಡ್ಲೆಸ್ಸು. ಓಕೆ ಓಕೆ ಓಕೆ. ಯಾವುದು ಜಾಯಿಂಟ್ ಮಿಸ್ ಆಗಲ್ಲ. ಓಕೆ. ಸೊ ನೀವೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀರಲ್ವಾ ಇಲ್ಲಿ? ಕಾಂಬಿನೇಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾವ ತರ ಬೇಕೋ ಆ ತರ ಕಸ್ಟಮರ್ಗೆ ಬೇಕಂದಂಗೆ ಕೊಡ್ತೀವಿ. ಸಜೆಷನ್ ಮಾಡ್ತೀರಾ ನೀವೇನೆ? ಸಜೆಷನ್ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರ ಮೈಂಡಲ್ಲಿ ಒಂದಿರುತ್ತೆ, ಕಸ್ಟಮರೇ ಇಲ್ಲಿ ಕಿಂಗು. ಓಕೆ ಓಕೆ, ಅವ್ರು ಹೇಳ್ದಂಗೆ. ಒಂದು ಅರ್ಥದಲ್ಲಿ ಕಸ್ಟಮರ್ ಇಸ್ ಎ ಗಾಡ್. ಓಕೆ ಓಕೆ, ಸೂಪರ್ ಸೂಪರ್. ನೋಡಿ ವೀಕ್ಷಕರೇ, ಎಷ್ಟೊಂದು ವೆರೈಟೀಸ್ ಇದೆ ಅಂತ ಬಿಟ್ಟು ಸರ್ ತೆಗಿತಾ ಇದ್ರೆ ಇದು ಮುಗಿಯೋದಲ್ಲ. ಇದು ಅಷ್ಟೊಂದು ವೆರೈಟೀಸ್ಗಳಲ್ಲಿ ಅವೈಲೇಬಲ್ ಇದೆ. ಇದು ಹೊಸದಾಗಿ ಬಂದಿರೋ ಓನ್ಯಾಕ್ಸ್, ಇದು ಸ್ಕೈ ಓನ್ಯಾಕ್ಸ್ ಅಂತ. ಸ್ಕೈ ಓನ್ಯಾಕ್ಸ್ ಅಂತ ಇದು ಚೆನ್ನಾಗಿದೆ ಸರ್. ಇದು ಸೂಪರ್ ಆಗಿದೆ, ಸ್ಕೈ ಓನ್ಯಾಕ್ಸ್. ನೋಡಿ ನೋಡಿ, ಇವೆಲ್ಲ HD ಅಲ್ವಾ ಸರ್ ಇದು? ಹೌದು ಹೌದು, HD ಫಿನಿಶ್. ನೋಡಿ ವೀಕ್ಷಕರೇ, ಇಷ್ಟೊಂದು ವೆರೈಟೀಸ್ಗಳು ನೋಡಿ. ಇಲ್ಲಿ 4 ವೆರೈಟಿ ಇದೆ. ಸೊ ಇದು ತೋರಿಸ್ಬಿಡ್ತೀನಿ ರೀ ಸರ್. ಸೊ ಇದು 4 ವೆರೈಟಿ ಒಂದೇ ಕಡೆ. ನೋಡಿ ನೋಡಿ, ಇಲ್ಲಿ ತೆಗಿರಿ ಹಾಗೆ. ಇದು ಒಂದೇ ವೆರೈಟಿ. ಬಾತ್ರೂಮ್ ನಾವೇ ಸೆಟ್ ಮಾಡಿ, ಇದು ಕರೆಕ್ಟಾಗಿ ಈ ಥರ ಹಾಕಿದ್ರೆ ಬಾತ್ರೂಮ್ ಫಿನಿಶ್ ಹಿಂಗೆ ಬರುತ್ತೆ ಅಂತ. ಹಿಂಗೆ ಬರುತ್ತೆ. ಓಕೆ ಓಕೆ ಓಕೆ. ನೋಡಿ, ಇದೊಂದು ಬಾತ್ರೂಮ್ ಕಾನ್ಸೆಪ್ಟ್, ಅದೊಂದು ಬಾತ್ರೂಮ್ ಕಾನ್ಸೆಪ್ಟ್. ನೋಡಿ, ಇಲ್ಲಿ 2 ವೆರೈಟಿ ಇದೆ. ಎಲ್ಲ ಎಂಡ್ಲೆಸ್. ಎಲ್ಲ ಎಂಡ್ಲೆಸ್ ಡಿಸೈನ್ ಇದು? ಎಲ್ಲ ಎಂಡ್ಲೆಸ್ ಡಿಸೈನ್, ಎಲ್ಲ ಎಂಡ್ಲೆಸ್. ನೋಡಿ ವೀಕ್ಷಕರೇ, ಚೆನ್ನಾಗಿದೆ ಸರ್ ಇದು. ವಾವ್. ನೋಡಿ, ಇದು ಮಾರ್ಬಲ್ ಡಿಸೈನ್. ಇದು ಮಾರ್ಬಲ್ ಅಲ್ವಾ? ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್ ಮಾರ್ಬಲ್ ಇವೆರಡೂ. ನೋಡಿ ವೀಕ್ಷಕರೇ, ನೋಡಿ ಇವೆರಡು ಎಂಡ್ಲೆಸ್. 122 ಡಿಸೈನ್ ಕೊಡ್ತೀನಿ. 2x4 ಅಲ್ಲಿ 122 ಡಿಸೈನ್ ಕೊಡ್ತೀವಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಕ್ವಶನ್ಸ್ ಇದೆ. ಒಂದೇದಾಗಿ ನಾನು ಕೇಳುವಂಥದ್ದು, ಯಾರಾದ್ರೂ ಈಗ ಮನೆ ಕಟ್ಸ್ತಾ ಇದ್ದಾರೆ, ಮಾಡ್ತಾ ಇದಾರೆ ಅಂದ್ರೆ ಲೇಯರ್ ಸಪೋರ್ಟ್ ನಿಮ್ಮ ಕಡೆ ಲೇಯರ್ಸ್ ಎಲ್ಲ ಇರ್ತಾರ ಸರ್? ಅವೈಲೇಬಲ್ ಇರ್ತಾರೆ ಯಾರಾದ್ರೂ? ಇದ್ರೆ ಅವೈಲಬಿಲಿಟಿ, ಯಾಕೆಂದ್ರೆ ಎಂಗೇಜ್ ಆಗಿರ್ತಾರೆ. ಇನ್ ಕೇಸ್ ಎಂಗೇಜ್ ಆಗಿಲ್ಲ ಅವರು ಅಂತಂದ್ರೆ ಅವ್ರ ನಂಬರ್ ಎಲ್ಲ ಕೊಟ್ಟು ಪ್ರೊವೈಡ್ ಮಾಡಿ ನಾವು ಇದು ಮಾಡ್ಕೊಡ್ತೀವಿ. ಸೊ ಬೆಂಗಳೂರಂತೂ ಬೆಂಗಳೂರಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮ ಹತ್ರ ಇನ್ನೊಂದಿದೆ, ಅಪ್ ಟು ಏಪ್ರಿಲ್ ವರೆಗೂ ಯಾರಾದ್ರೂ ಸ್ಲ್ಯಾಬ್ ಪರ್ಚೇಸ್ ಮಾಡಿದರೆ ಈ ಸ್ಲ್ಯಾಬ್ಗೆ ಟೈಲ್ ಪ್ರೊಟೆಕ್ಟರ್ ಅಂತ ಕೊಡ್ತೀವಿ. ಸ್ಲ್ಯಾಬ್ದು ಟೈಲ್ ಪ್ರೊಟೆಕ್ಟರ್ ಇದು? ಪ್ರೊಟೆಕ್ಟರ್ ನೋಡಿದೀನಿ ನಾನು. ಅಂದ್ರೆ ಪೇಂಟ್ ಬೀಳ್ ನೋಡಿ. ಇವಾಗ ನಿಮ್ಗೆ ಹೆಂಗೆ ಅಂತಂದ್ರೆ ಪೇಂಟು ಏನನ್ನ ಬೀಳಲಿ, ಏನು ನಮ್ಮ ಹತ್ರ ತಗೊಂಡು ಹೋದ್ಮೇಲೆ ಸಫರ್ ಆಗಬಾರ್ದು ಕಸ್ಟಮರ್. ಅದಕ್ಕೋಸ್ಕರ ಇದನ್ನ ಫ್ರೀಯಾಗಿ ಕೊಡ್ತೀನಿ ನಾನು. ಇದು ಫ್ರೀನಾ? ಇದು ಫ್ರೀ ಅಂದ್ರೆ ನಾನು ಸ್ಲ್ಯಾಬ್ ತಗೊಂಡವ್ರಿಗೆ ಮಾತ್ರ. 6x4 ಯಾವ ಸೈಜಲ್ಲಿ ಆದ್ರೂ ಸ್ಲ್ಯಾಬ್ ತಗೊಂಡ್ರೆ ಇದನ್ನ ಫ್ರೀಯಾಗಿ ಕೊಡ್ತೀನಿ. ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಕಿ ಸರ್, ಹಾಕಿ. ಹಾಕ್ಬಿಟ್ಟು ವೀಕ್ಷಕರು ಇದ್ರ ಮೇಲೆ ನೀವು ನಡೆದಾಡಿ, ಇದ್ರ ಮೇಲೆ ಚೇರ್ಸ್ ಹಾಕಿ, ಪೇಂಟರ್ಗಳು ಕಲ್ಲು ಬೀಳಲಿ ಏನೇ ಬೀಳಲಿ, ಇದು ಬಂದು ಬಬಲ್ ಶೀಟು. ಇದ್ರ ಮೇಲೆ ಏನೇ ಬಿದ್ರು ಕೂಡ ಮೇಲೆ ಇದು ಬೌನ್ಸ್ ಆಗುತ್ತೆ ವಿನಃ ನಾವು ಕೆಳಗಡೆ ಹಾಕಿರೋ ಸ್ಲ್ಯಾಬ್ಗೆ ತೊಂದರೆ ಇಲ್ಲ, ಏನು ತೊಂದರೆ ಆಗಲ್ಲ. ಸೊ ಈ ಶೀಟು ನಿಮ್ಮ ಹತ್ರ ಫ್ರೀಯಾಗಿ ಕೊಡ್ತೀನಿ. ಫ್ರೀಯಾಗಿ ಕೊಟ್ಬಿಡ್ತೀರಾ? ಫ್ರೀಯಾಗಿ ಕೊಡ್ತೀನಿ ಅಪ್ ಟು ಮಾರ್ಚ್ 31 ವರೆಗೂ. ಓನ್ಲಿ ಮಾರ್ಚ್ 31, ಒಂದೇ ತಿಂಗಳು ಮಾತ್ರ ಇರೋದು ಅಲ್ವಾ? ಆಮೇಲೆ ಆಗಲ್ಲ ಸರ್. ಆಮೇಲೆ ಇಲ್ಲಿ ನೀವು ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಆತರ ಏನು ಚಾರ್ಜಸ್ ಏನು? ಸರ್ ನಾವು ಲೋಡಿಂಗ್ ಚಾರ್ಜಸ್ ಏನು ಮಾಡಲ್ಲ. ಅನ್ಲೋಡಿಂಗ್ ಅವ್ರು ಇಳಿಸ್ಕೊಳಂಗಿದ್ರೆ ಸಂತೋಷ. ಇನ್ ಕೇಸ್ ಇಲ್ಲ ಅಂತಂದ್ರೆ ಇಲ್ಲಿ ಯಾರನ್ನಾದ್ರೂ ಪ್ರೊವೈಡ್ ಮಾಡಿ ಕಳಿಸ್ತೀವಿ ಅಲ್ಲಿಗೆ, ಅನ್ಲೋಡಿಂಗ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಆಮೇಲೆ 10 ಕಿಲೋಮೀಟರ್ ವರೆಗೂ ಟೈಲ್ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ. 10 ಕಿಲೋಮೀಟರ್ ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಕೊಡ್ತೀವಿ. ಸೊ ಮೋರ್ ದೆನ್ 10 ಕಿಲೋಮೀಟರ್ಸ್ ಇದ್ರೆ ನಾವು ಚಾರ್ಜ್ ಮಾಡ್ತೀವಿ ಸರ್. ಸೊ ಗುಂಜೂರು ಚಾರ್ಜ್ ಅಂತಂದ್ರೆ ಅವರೇ ಮಾತಾಡ್ಬಿಟ್ಟು
ಇದು ಮಾಡ್ಬೇಕು. ಮಾಡ್ಕೊಳ್ಳ. ಸೊ ಯಾರಾದ್ರೂ ಔಟ್ ಆಫ್ ಸ್ಟೇಷನ್ ಇಂದ ಬರ್ತಾರೆ, ಬೇರೆ ಊರಿಂದ ಬರ್ತಾರೆ, ಅವ್ರಿಗೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಗಾಡಿಗಳ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಸೊ ಇದೆ ಸಿಗುತ್ತೆ ಗಾಡಿ? ಸಿಗುತ್ತೆ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ಸೊ ಇಲ್ಲಿನ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಟೈಮಿಂಗ್ ಸರ್ ಲಾಸ್ಟ್ ಹೇಳ್ತಾ ಇದೀವಿ 9 ರಿಂದ ರಾತ್ರಿ 8 ಗಂಟೆವರೆಗೂ ಇರ್ತೀವಿ ಸರ್. 8 ಗಂಟೆವರೆಗೂ. 8 ಗಂಟೆ. ಸಂಡೇ ಇರ್ತೀರಾ ಸರ್ ನೀವು? ಸಂಡೇ ಇರ್ತೀವಿ ಸರ್. ಸಂಡೇನೇ ಇರ್ತೀರಾ? 100% ಇರ್ತೀವಿ ಸರ್. ಸಂಡೇ 5 ಗಂಟೆವರೆಗೂ. ಸಂಡೇ 5 ಗಂಟೆವರೆಗೂ. ಸೊ ನೀವ್ ಹೇಳಿದ್ರೆ ನಮ್ದು ಗೋಡನ್ ಕೂಡ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಸರ್. ಗೋಡನ್ ವಿಸಿಟ್ ಮಾಡ್ಕೊಂಡು ಬರ್ಬೋದಾ? ತೋರಿಸ್ತೀನಿ ಸರ್. ಹೋಗೋಣ ಹಾಗಾದ್ರೆ. ಹೋಗೋಣ ಸರ್, ಡೆಫಿನೆಟ್ ಆಗಿ ಹೋಗೋಣ. ಹೌದು ಸರ್, ಎಲ್ಲಿದ್ದೀವಿ ಸರ್ ಇವಾಗ ನಾವು? ಸರ್ ಇದು ನಮ್ ಗೋಡನ್. ಓಕೆ. ಒಂದು ಗೋಡನ್ ನಂಬರ್ 1. ಓಕೆ ಓಕೆ ಓಕೆ. ಈ ಗೋಡನ್ ಹತ್ರ ಬಂದಿದ್ದೀವಿ. ನಾವ್ ಇಲ್ಲಿ ಬಂದು 2x4 ಸ್ಲ್ಯಾಬ್ಸ್ ಓಕೆ ಓಕೆ ಮೇಂಟೈನ್ ಮಾಡ್ತೀವಿ. ಎಲ್ಲ ಇಲ್ಲೇ ಇರುತ್ತೆ? ಎಲ್ಲ ಇಲ್ಲೇ ಇರುತ್ತೆ. ಓಕೆ. ಆಮೇಲೆ 4x4 ಇರುತ್ತೆ ಇಲ್ಲಿ. ಮ್ಯಾಕ್ಸಿಮಮ್ ಬಂದು 2x4 ಇಲ್ಲೇ ಇರೋದು. ಸ್ಲ್ಯಾಬ್ ಇಲ್ಲಿ ಸ್ವಲ್ಪ ಇಲ್ಲಿ ಒಂದು 20% ಇಲ್ಲಿ ಮೇಂಟೈನ್ ಮಾಡ್ತೀವಿ. ಇನ್ನೊಂದು ಗೋಡನ್ ಅಲ್ಲಿ ಬಂದು ನಾವು 80% ಮೇಂಟೈನ್ ಮಾಡ್ತೀವಿ. ಅದು ದೂರ ಇದೆ, ಇವಾಗ ಹೋಗಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಇವೆಲ್ಲ ಸ್ಟಾಕ್ ಅಲ್ವಾ? ಇವೆಲ್ಲ ಸ್ಟಾಕ್. ಇದು ಸ್ಲ್ಯಾಬ್. ಇದು 2x4. ಇದು 2x4. ಎಲ್ಲ ಇವೆಲ್ಲ 2x4. ಇವೆಲ್ಲ 2x4. ಇದು ಮತ್ತೆ ಸ್ಲ್ಯಾಬ್. ಇದು ಸ್ಲ್ಯಾಬ್. ಇದು ಸ್ಲ್ಯಾಬ್ ನೋಡಿ. ಇಲ್ಲಿ ಸ್ಟ್ಯಾಂಡ್ಗೆ ಹಾಕಿದ್ದೀವಲ್ಲ, ಈ ಸ್ಟ್ಯಾಂಡ್ಗೆ ಹಾಕಿರೋದು ಸ್ಲ್ಯಾಬ್ಗಳೇ ಇವೆಲ್ಲ. ಸ್ಲ್ಯಾಬ್. ಇದು ಸ್ಲ್ಯಾಬ್ 4x6 ಎಲ್ಲ 4x6. ಸೊ ಅನ್ಲಿಮಿಟೆಡ್ ಆಪ್ಷನ್ಸ್ ಇಟ್ಬಿಟ್ಟಿದ್ದೀರಾ? ಹೌದು. ಸೊ ನೋಡಿ ವೀಕ್ಷಕರೇ, ತುಂಬಿಸಿ ಇಟ್ಬಿಟ್ಟಿದ್ದಾರೆ. GNMC ಅಂತ ಬಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಟಾಕ್ ನ ಕೊರತೆ ಇಲ್ಲ ಅಲ್ವಾ ಸರ್? ಇದು ಯಾವುದು ಇಲ್ಲ. 2.5 ಇದೆ ನೋಡಿ. ನೋಡಿ ಇದು 2x4. ಇದು 2.5 5.5 ಅವಾಗಲೇ ತೋರಿಸಿದ್ರಲ್ಲ ನೀವು. ಇದು ನೋಡಿ, ಇವೆಲ್ಲ ಸ್ಟಾಕ್ ಅಲ್ಲ ಸರ್? ಇದು ಎಲ್ಲ ಸ್ಟಾಕ್. ಸೊ ಪ್ರತಿಯೊಂದು ಡಿಸೈನ್ಸ್ ಅಲ್ಲೂ ಸ್ಟಾಕ್ ಸಿಗುತ್ತೆ ಹಾಗಾದ್ರೆ ನಮಗೆ. ಸೊ ಇದು ಆಕ್ಚುಲಿ ನೀವು ಹೇಳ್ತಾ ಇರೋದು ಫಸ್ಟ್ ಗೋಡನ್. ಇನ್ನೊಂದು ಗೋಡನ್ ನಿನ್ನ 80% ಇದೆ. 3 ಗೋಡನ್, 2 ಗೋಡನ್ ಇದೆ. ಇನ್ನ 2 ಗೋಡನ್ ಇದೆಯಾ? ಓಕೆ, ಸೂಪರ್. ಅರುಣ್ ಸರ್, ನಿಮ್ಮ ಸ್ಟಾಫ್ ಪರಿಚಯ ಮಾಡ್ಕೊಟ್ಬಿಡಿ ಸರ್. ಇವರು ಭವಿನ್ ಕುಮಾರ್ ಅಂತ. ಓಕೆ, ನಮಸ್ಕಾರ. ನಮ್ಮ ಮ್ಯಾನೇಜರು. ಓಕೆ. ಇವರು ಶ್ರುತಿ ಅಂತ. ನಮಸ್ತೆ ಮೇಡಮ್. ಇವ್ರು ಬಂದು ಅಸಿಸ್ಟೆಂಟ್ ಮ್ಯಾನೇಜರು. ಓಕೆ. ಆಮೇಲೆ ಜೀವನ್ ಕುಮಾರ್ ಅಂತ. ನಮಸ್ತೆ ಸರ್. ಇವ್ರು ಬಂದು ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರು. ಓಕೆ. ಇವರು ಸೇಲ್ಸು, ಮಾರ್ಕೆಟಿಂಗು ಎಲ್ಲ ನೋಡ್ಕೊಂತಾರೆ. ಓಕೆ ಓಕೆ. ಇವರು ಬಂದು ಲೋಡಿಂಗ್ ನೋಡ್ಕೊಂತಾರೆ. ಲೋಡಿಂಗ್ ಎಲ್ಲ ಇವ್ರದೇನೆ. ನಮಸ್ತೆ. ಓಕೆ. ಸೊ ಇವ್ರು ನಿಮ್ದು ಟೀಮು ಅಂತಂದ್ರೆ ಆಫೀಸಲ್ಲಿ ಇರೋ ಟೀಮ್ ಮಾತ್ರ. ಓಕೆ ಓಕೆ ಓಕೆ. ಇವ್ರು ಬಿಟ್ಟು ಮತ್ತು ನಿಮ್ದು ಟೀಮ್ ಇದೆ. ಓಕೆ ಓಕೆ.